ಅದೃಷ್ಟಮ್ಮ, ಅದೃಷ್ಟ ಏನಮ್ಮ? ಮುದ್ದೆ ಕಡ್ತಾ ಇದ್ದಾಳೆ ಕಣಪ್ಪ. ತಡಿ, ಉಣ್ಮಂತೆ. ಯಾಕೆ ಅರ್ಜೆಂಟ್ ಇಲ್ಗನ ಹೋಗ್ತೀಯೇ? ಎಲ್ಗೂ ಹೋಗಲ್ಲ, ಯಾತ ಮಾತಾಡ್ಬೇಕಾಗಿತ್ತು. ಅದಕ್ಕೆ ಕರ್ದೆ, ಆಮೇಲೆ ತಿಂತೀರ ಕರಿಯಪ್ಪ. ಯಾತ ಮಾತಾಡ್ಬೇಕಾಗಿತ್ತು. ಅದೃಷ್ಟ, ಅದೃಷ್ಟ ಬಾಯಿಲಿ, ಅಪ್ಪ ಯಾಕ ಕರಿತೈತೆ? ಏನಪ್ಪ, ಏನು ಮಾತಾಡಬೇಕು? ಏನಪ್ಪ, ಈಗ ಎಲ್ಲರೂ ಒಂಥರ ನಮ್ಮನ್ನು ಹಂಗೆ ಮಾತಾಡ್ತಾರೆ. ಅವ್ರನ್ನು ಈಗ ನಿಮ್ಮ ದೀಪನೂ ನಿಮ್ಮ ಚಿಕ್ಕಮ್ಮನು ಎಲ್ಲರೂ ಹಂಗೆ ಮಾತಾಡ್ತಾರೆ. ಅದಕ್ಕೆ ಆತ ಬುದ್ಧಿ ಕಲ್ತ್ಕೊಂಡವಳತ್ತ. ಏನು ಬೋದ್ತಾ ಹೋಗ್ತಾ ಇರಲಿ, ಮನೆಯ ಕಾಲೇ ಇಕ್ಕಿಲ್ಲ, ಬೋರ್ಲಿ ಹೇಳ್ಬಿಡತ್ತ ಅಮ್ಮಂಗೆ. ನಾವು ಯಾತ್ಕೊಂಡು ಈಗ ಹಿಂಗೆ ಮನೆಗೆ ಗೃಹ ಪ್ರವೇಶ ಮಾಡಿ ಗೃಹ ಪ್ರವೇಶಕ್ಕೂ ಕರೀಲಿಲ್ಲ, ಆಗ ನಮ್ಮನ್ನು ಮದುವೆಗೂ ಕರೀಲಿಲ್ಲ, ಏನಿಲ್ಲ. ಅದಕ್ಕೆ ಅತ್ತ ಕರ್ಕೊಂಬರೋಣ ಅಂತ. ಬಂದ್ರತ್ತ ಇಲ್ಲೇ ಇರ್ತಾಳೆ. ಏನದು ದೀಪಮ್ಮನಿಗೆ ಅದ ಗಂಡು ನೋಡ್ಯಾರಂತೆ, ಮದುವೆ ಮಾಡ್ತಾರತ್ತ. ಹೋಗ್ತಾ ಬೋಗ್ತಾ ಇರ್ತಾರಾಗ ನಮ್ಮನೂ ದೀಪಮ್ಮಂದೆ ಹೊರಗೆ ಇರ್ತಾರತ್ತ. ಇಲ್ಲೇ ಇರ್ಲತ್ತ ನಿಮ್ಮ ಚಿಕ್ಕಮ್ಮನ ಏನು ಒಬ್ಳು ಇರ್ತಾಳತ್ತ. ನಮ್ಮ ಜೊತೆಗೆ ಇರ್ಲತ್ತ, ಇನ್ನೂ ಚೆನ್ನಾಗಿದಾರತ್ತ ಅಂತ. ಅವರೆಲ್ಲ ಮಾತಾಡೋದು ನೋಡಿದ್ರೆ ಮೈಯೆಲ್ಲ ಉರಿತೈತಿ. ಅಂಥವ್ರಿಗೆಲ್ಲ ನಾವು ಸಾದ್ರ ಆಗಬಾರ್ದು ಅಮ್ಮಂಗಾಗುತ್ತೆ. ಅಮ್ಮ, ಊಟ ಮಾಡ್ಬಾ, ಮುದ್ದೆ ಆಗೈತೆ. ಇನ್ನೇನು ಊಟ ಮಾಡ್ಬಾರ್ಮಮ್ಮ. ಊಟ ಏನು ಬೇಡ ತಡಿಯಮ್ಮ. ಇನ್ನು ಹೊಟ್ಟೆ ಹಸ್ತಿಲ್ಲ, ಯಾಕಂದರೆ ಆವಾಗಲೇ ಉಂಡಿದ್ದೆ. ಏನು ಅಂತ ಹೊಟ್ಟೆ ಹಸ್ತಿಲ್ಲ, ನಾನು ಉಣ್ತೀನಿ ಇನ್ನೊಂದು ಸಣ್ಣ ಬಿಟ್ಟು. ಅಲ್ಲ ಬಾಯಿಲಿ ಆತ ಮಾತಾಡ್ಬೇಕಾಯ್ತಾ ಮಣಿ. ಇಬ್ಬರಾಳು ಹೋಗಿ ಕರೀರಿ, ಬರ್ರಿ ನಮ್ಮ ಮನೆಯಾಗೆ ಇರಿರಿ ಅಂತೇಳಿ ಸೋಡಮ್ಮನೂ ದೀಪನೂ ಕರ್ಕೊಂಬರ್ರಿ. ಏನು ಬೋರ್ಲೇಳು ನಮ್ಮ ಮನೆಯಾಗೆ ಇರ್ಲೇಳು. ನೀನು ಹೇಳ್ಬೇಕಣಪ್ಪ, ನೀನು ಹೇಳಿರೆ ಬರೋದು. ನಾನು ಅದೃಷ್ಟ ಅಲೆ ಮಸ್ತಾಗಂಗೆ ಅಂದಿದ್ದೀವಿ. ನಿಮ್ಮ ಅಪ್ಪ ಕರೆದಿಲ್ಲದ್ದು ಎಂಥದಪ್ಪ ಅಂತ ಹೇಳಿ ಒಂದೇ ಚಿಕ್ಕಮ್ಮ. ಅದೃಷ್ಟ ಏನು ಹೇಳವಳೆ, ನಾನು ನೀನು ಹೇಳಿಲ್ಲ. ಅವಳೇನು ಹೋಗ್ತಾ ಬತ್ತಾ ಸೆನಕೈದಾಳೆ. ನಾವೇ ಹೋಗ್ತಾ ಬತ್ತಾ ಏನು ಹಂಗೆ ಅವ್ರನ್ನ ಮಾತಾಡ್ಸೋದು ಅದೆಲ್ಲ ಇಲ್ಲ. ಮೂವರು ಹೋಗಣ ಬಾ, ಮೂವರು ಹೋಗಿ ಕರ್ಗ್ಯಾನ. ಅದು ಇನ್ಯಾಕೆ ಸುಮ್ಮನತ್ತ. ಇಲ್ಲೆಲ್ಲ ಜನ ಮೊದಲೇ ಒಂಥರ ನೋಡ್ತಾರೆ, ನಮ್ಮನ್ನು ಮಾತಾಡ್ತಾರೆ, ಅವ್ರನ್ನೂ ಮಾತಾಡ್ತಾರತ್ತ. ನಾವು ಸೆನಕ್ಕಿದ್ರೆ ಯಾವನು ಮಾತಾಡಲ್ಲ ಅಂತಾನ. ಅವ್ಳಿಗೂ ಬುದ್ಧಿ ಬಂದೈತೆ. ನಾನು ನೋಡ್ತಾ ಇದ್ದೀನಿ, ಎಲ್ಲೂ ಹೋಗಲ್ಲ ಕಣಪ್ಪ ಈ ನಡುವೆ. ಮನೆಗೆ ಅವಳು ಬೋದ್ಕೆನೋ ಬಾಳೆನೋ ಮಾಡ್ಕೊಂಡು ಅವಳ ಪಾಡಿಗೆ ಅವಳು ಇರ್ತಾಳೆ. ಇಬ್ಬರಾಳು ತಾಯಿ ಮಗಳಿಬ್ರು ಬುದ್ಧಿ ಕಲ್ತ್ಕೊಂಡಾರ ಸೆನಕ್ಕಿ. ಬಿದ್ರಲ್ಲ. ಈಗ ನಾವು ಯಾವಾಗ ಸುಮ್ಮನಾದ್ವು ಅಭಿಷೇಕಂಡು ಅವಾಗ ಬುದ್ಧಿ ಬಂತು. ನಾವೇನ ಮೇಲೆ ಬಿದ್ದು ಮಾತಾಡ್ಸಕ್ಕೆ ಹೋಗಿದ್ರೆ ಅವ್ರಿಗೆ ಗೊತ್ತಿರಲಿಲ್ಲ. ನಾವು ಅವಾಗ ಯಾವಾಗ ಮೇಲೆ ಬಿದ್ದು ಬಿಡತ್ತ ಅಂತೇಳಿ ಮನೆ ಕರ್ಕೊಂಬಂದು ಇಕ್ಕೊಂಡು ನಾವು ಮಾತಾಡ್ಸಕ್ಕೆ ನಿಂತ್ಕೊಂಡ್ವ, ಆವಾಗ ಒಟ್ಟು ಇಲ್ಲದಿದ್ದು ಮಾಡಿರು. ಈಗ ಬುದ್ಧಿ ಬಂದೈತಿ ಸೆನಕ್ಕೆ, ತಾಯಿ ಮಗಳಿಗೆ ಇಬ್ಬರಾಳ್ಗೂ ಸೆನಕ್ಕೆ ಬುದ್ಧಿ ಬಂದೈತಿ. ಈಗೇನು ಅಂತ ಇದಿಲ್ಲ ತಂದ್ರಿಲ್ಲ, ಸೆನಕ್ಕೆ ಬುದ್ಧಿ ಬಂದೈತಿ. ಅವ್ನು ಬಶಿರಲ್ಲ ಅದಕ್ಕೆ. ಸರಿ ಆಯ್ತು ಹೇಳಮ್ಮ. ಈಗ ಎಂಥವ್ರನ್ನೂ ಒಂದ್ಸತಿ ನೋಡ್ಬೇಕು. ನೋಡಿ ಕರ್ಕೊಂಬಂದು ಅವರು ಚೆನ್ನಾಗಿಟ್ಕೊಂಡು ಹೋದ್ರೆ ನಾವು ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ಅದೇ ಮತ್ತೆ ಸುಮ್ಮನೆ ನಮಗೂ ಬೆಲೆ ಇರಲ್ಲ, ಅವ್ರಿಗೂ ಬೆಲೆ ಇರಲ್ಲ. ಬಿಡು ಇವರು ಅವ್ರನ್ನ ಏನು ನೋಡಲ್ಲ ಅಂತ ನಮ್ಮನ್ನು ನಂಬ್ತಾರೆ, ಅವ್ರನ್ನ ನಂಬ್ತಾರೆ. ನಾವು ಚೆನ್ನಾಗಿದ್ರೆ ಅವಾಗ ಅವರಿಗೆ ಒಂಥರ ಮಾತಾಡಿ ಅವರು ಮಾತಾಡ್ತಾರಪ್ಪ. ಅವ್ರ ಸುದ್ದಿಗೆ ಹೋದರೆ ಇವರು ಮಾತಾಡ್ತಾರಪ್ಪ. ಯಾರು ಸವಸಕ್ಕೆ ಹೋಗೋದು ಬೇಡ, ಅವರೆಲ್ಲ ಹೊಂದಾಣಿಕೆಯಿಂದ ಚೆನ್ನಾಗಿದ್ದಾರೆ ಅಂತ ಹೇಳಿ ಯಾರೂ ಮಾತಾಡಲ್ಲ. ನಮ್ಮ ತಾಗಿರೋ ಅಂತ ಸೊಡ್ಲ ಬಿಗಿ ನೋಡ್ತಾರೆ. ಅದಕ್ಕೆ ಯಾವತ್ತೇ ಆಗಲಿ ನಾವು ಹೆಂಗಿರ್ತೀವ ಹಂಗೆ. ಯಾರಿಗೇ ಆಗಲಿ ನಮ್ಮ ಮನೇದು ನಾವು ಬಿಟ್ಕೊಡಕ್ಕೆ ಹೋಗ್ಬಾರ್ದು. ಸರಿ ಆಯ್ತು ಹೇಳಪ್ಪ, ಬಾ ಮೂವರು ಹೋಗೋಣ. ಮೂವರು ಹೋಗಿ ಕರಿಯ, ನೀನು ಕರಿ. ನೀನು ಕರೆದ್ರೆ ಚಿಕ್ಕಮ್ಮಗೋರೋದು. ನಾನು ಅದೃಷ್ಟ ಅಲ್ಲೇನೆ ಹೇಳಿದ್ದೀವಿ. ಅದೃಷ್ಟ ಮಸ್ತಾಗಿ ಹೇಳಿ ದೀಪಗೂ ಚಿಕ್ಕಮ್ಮಗೂ ನಿಮ್ಮ ಅಪ್ಪ ಕರಿಯಲ್ಲಪ್ಪ, ನಿಮ್ಮ ಅಪ್ಪ ಕರಿಯಲ್ಲ, ನಿಮ್ಮ ಅಪ್ಪ ಮುಂದೆ ಬಂದರು ಮಾತಾಡ್ಸಲ್ಲ ಅಂತ. ಅದೇ ನೆನ್ನೆಗೆ ನೀನು ಮಾತಾಡಿದ್ಯಲ್ಲ, ಅದಕ್ಕೂ ಇವತ್ತು ಬೋದ್ತಾರೆ ಕರೆದ್ರೆ. ನೀ ಮಾಡೋಕ್ಕಾಗುತ್ತೆ ಪಾಪ. ಅಂದಂಗೆ ಆಗುತ್ತೆ. ಅವರು ಏನೋ ಬುದ್ಧಿ ಇಲ್ದಲೆ ಮಾಡ್ಕೊಂಡ್ರು ಅಮ್ಮಂಗಾಗುತ್ತೆ. ಅದೃಷ್ಟ ಐತೆ. ಗುಂಡಣ್ಣ ಬಾರಪ್ಪ ಬಾ. ಏನಮ್ಮ ಜಾನಕಿ, ಏನುಂಡೆ? ಮತ್ತು ಅವರೆಕಾಳಿದ್ವಾ, ಇಸ್ಕಿದ ಬೆಳೆಕಾಳು ಆಲೂಗಡ್ಡೆ ಹಾಕಿ ಹುಳಿ ಮಾಡಿದ್ದೆ. ಬಾ ಉಣ್ಮಂತೆ. ಇಸ್ಕಿದ ಬೆಳೆಕಾಳು ಹುಳಿ ಅಂದರೆ ನಿನ್ಗೆ ಇಷ್ಟ ಅಲ್ಲ? ತೊಟ್ಟ ಸಾರಿ ಇಸ್ಕೊಂಬರುತ್ತೆ ಬಿಡು. ಇಸ್ಕಿದ ಬೆಳೆಕಾಳು ಸಾರು ಅಂದರೆ ನನಗಿಷ್ಟ. ಒಂದು ತೊಟ್ಟ ಸಾರಿ ಇಸ್ಕೊಂಬರುತ್ತೆ. ಆಮೇಲೆ ಉಣ್ತೀನಿ. ಯಾಕೆ ಬಂದ್ರಿ? ಬರ್ರಿ ಕೂಕಾಡ್ರಿ. ನಾನು ಅದೇ ಅಲ್ಲ ಸರ್ವ್ ಮಾಡ್ಸೋಣ ಅಂತ ಅದೃಷ್ಟ. ಅಲ್ಲಿ ಹಿಂಗೆ ಇದಾವಲ್ಲ, ಅದಕ್ಕಾಗಿ ನಾವು ಅಲ್ಲೊಂದಿಟ್ಟು ಸರ್ವ್ ಮಾಡಿಸಿದ್ರೆ ಅತ್ತ ಚೆನ್ನಾಗಿ ಕಾಮ್ತಾಳೆ ಅಂತ. ಎಲ್ಲ ಕ್ಲಿಪ್ ಹಾಕ್ತಾರಂತೆ. ಓಟು ಹಾಕ್ಸಿ ಹೋಗಿ ಕೇಳ್ಕೊಂಬಂದು ಅದು ಒಟ್ಟಾಗುತ್ತೆ ಏನೋ ಅಂತೇಳಿ, ಅದೇ 7 ಅಕೌಂಟ್ನಾಗೆ ಐತೆ ದುಡ್ಡು 20,000. ಅದಕ್ಕೆ ಅದು ಒಟ್ಟಾಗುತ್ತೆ ಕೇಳ್ಕೊಂಡು ಬರೋಣ ಅಂತ. ಅಲ್ಲಿ ಸರ್ವ್ ಮಾಡ್ಸೋಣ ಅಂತ ಇದ್ದೀನಿ. ಮಾಡ್ಸು, ನಾನು ಹೇಳೋಣ ಅನ್ಕಂಡೆ. ನೀ ಏನು ಅನ್ಕೊಂತೇಮ್ ಸುಮ್ಮನೆ. ಅದೇ ನಾನಿವಾಗ ಬೇರೆ ಪ್ರೆಗ್ನೆಂಟ್ ಇದ್ದಾಳೆ, ಹೆಂಗೆ ಏನು ಅಂತ ನಾನು ಅದಕ್ಕೆ ಸುಮ್ಕಾದೆ. ಅದೇ ಅವ್ರನ್ನ ಕೇಳೋಣ, ಹಿಂಗೆ ಪ್ರೆಗ್ನೆಂಟ್ ಇದ್ದಾಳೆ, ಹೆಂಗೆ ಏನು ಅಂತ ಹೇಳಿ ಕೇಳೋಣ, ವಿಚಾರಿಸೋಣ. ಅದಲ್ಲಿ ಏನಂತಾರೆ ನೋಡೋಣ. ಅವ್ರೇನಾನ ಒಪ್ಕೊಂಡ್ರೆ ಮಾಡ್ಬೋದು, ಏನಾಗಲ್ಲ ಅಂಬೋದಾದರೆ ಮಾಡಿಸೋದು. ಅಲ್ಲಿಗೆ ಏನು ತೊಂದರೆ ಆಗಲ್ಲ ಅಂತ ಅನಿಸುತ್ತೆ ನನಗೇನಾನ. ಕ್ಲಿಪ್ ಹಾಕ್ಸೋಕೆ ಏನು ತೊಂದರೆ ಆಗಲ್ಲ. ನೋಡೋಣ, ಅದಲ್ಲಿ ಕೇಳ್ಬೇಕು ಡಾಕ್ಟ್ರನ್ನ.
ಕರ್ಕೊಂಡು ಹೋಗಪ್ಪ. ಹೋಗು ಡಾಕ್ಟರ್ ತಕ್ಕೆ ಕರ್ಕೊಂಡು ಹೋಗು. ಕರ್ಕೊಂಡೋಗಿ ತೋರಿಸ್ಕೊಂಬ. ಪಾಪ ಇಂಥವ್ರಿಗೆ ಸಹಾಯ ಮಾಡ್ಬೇಕಣಪ್ಪ. ಜಾನ್ಕಮ್ಮಂತಾಗೆ ಯಾತನು ಕೆಡ್ಕಿಲ್ಲ ಏನಿಲ್ಲ. ಹೋಗು. ಅಷ್ಟು ಇವಾಗ ಯಪ್ಪ ಬಾ ಹೋಗಿ ಅವ್ರನ್ನ ಕರೆದು ಬರೋಣ ನಾವು. ಕರೆದು ಬಂದು ಆಮೇಲೆ ಬೇಕಾದ್ರೆ ನಾವು ಹೋಗ್ತೀವಿ ಆಸ್ಪತ್ರೆಗೆ. ನಾನು ಅದೃಷ್ಟ ಇಬ್ಬರು ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗಿ ತೋರಿಸ್ಕೊಬತ್ತೀವಿ. ಇವಾಗ ಸಂಜು ದೀಪನೂ ಚಿಕ್ಕಮ್ಮನೂ ಇಲ್ಲ ಮನೆಗೆ ಕರ್ಕೊಂಬರೋಣ ಅಂತ. ಕರ್ಕೊಂಬರ್ರಿ. ಅವರು ಪಾಪ ಇಬ್ಬರಾಳೆ ಯೋಸ್ತಿ ಸಮೇತ ಹಿಂಗೆ ಇರ್ತಾರೆ. ಆಡ್ಕೆ ಮಲ್ಲೋಡ್ಯರ್ಗೆಲ್ಲನ ಸಾದ್ರ ಆಗಬಾರ್ದು. ಇವಾಗೇನ ನಾವೆಲ್ಲ ಚೆನ್ನಾಗಾಗ್ಬಿಟ್ರೆ ಬೋಲ ಆಡ್ಕೊಂತಾರೆ ಅವರೆಲ್ಲನ. ಅದಕ್ಕೇನೆ ಆಡ್ಕೆ ಮರ್ಗೆಲ್ಲನ ಸಾದ್ರ ಆಗಬಾರ್ದು ಅಂದರೆ ನಾವು ಸುಮ್ಮನೆ ಚೆನ್ನಾಗಿರ್ಬೇಕು. ಅದಕ್ಕೆ ಕಣಪ್ಪತ್ತ. ಏನು ಮಾಡೋಣ, ನಾನು ದಿನ ಸುಮ್ಮನೆ ನೋಡ್ತಿರ್ತಾರೆ. ಈಗ ನಾನು ಹೇಳಿರ್ಲಿಲ್ಲ ಅವ್ರು, ನಾನು ನಂಬಿರ್ಲಿಲ್ಲ ಕಣಪ್ಪ. ಏನೇ ಅಂದ್ರೂ ನಂಬಕ್ಕಾಗಲ್ಲ ಅಮ್ಮಂಗಿದ್ರು. ಇವಾಗ ನೋಡಿದ ಪ್ರಕಾರ ನಾನು ಒಬ್ಸರ್ವ್ ಮಾಡ್ತಾಯಿದ್ದೀನಿ. ಒಂದು 2 ದಿನ ಅನುಭವಿಸ್ಲಿ ಅಂತಲೇ ನಾನು ಅದಕ್ಕೆ ಸುಮ್ಕಿದ್ದೆ. ಇವಾಗ ಒಬ್ರು ಮಂತಕ್ಕೆ ಹೋಗಲ್ಲ, ಒಬ್ರನ್ನ ಮಾತಾಡ್ಸಲ್ಲ. ತಾಯಿ ಮಗಳಿಬ್ರು ಬದುಕೇನೋ ಬಾಳೆನ ಮಾಡ್ಕೊಂಡು ಬದುಕಿದ್ರೆ ಮಾಡ್ತಾರೆ, ಇಲ್ಲಾಂದ್ರೆ ಸುಮ್ಮನೆ ಮನಿಕ್ಯಂತಾರೆ. ನಾನು ನೋಡಿದ್ದೀನಿ. ನಾಳೆನೇ ಅವ್ರ ಅಕ್ಕ ಜಯಮ್ಮನ್ನಾಗ್ಲೇಳು, ಯಾರು ನಾಗಮ್ಮನ್ನಾಗಲಿ ಮಾರಮ್ಮನ್ನಾಗಲಿ ಯಾರನ್ನೂ ಮಾತಾಡ್ಸಲ್ಲ ಅಲ್ಲಿ. ಅವ್ರ ಪಾಡಿಗೆ ಅವ್ರು ಇದ್ದಾರೆ. ಒಬ್ಬರು ತಂಟೆಗೆ ಹೋಗಿಲ್ಲ ಕಣಪ್ಪ. ಅವರೇನೇ ಇವಾಗ ಕೆಣಿಕೊಂಡು ದುಡು, ಇವ್ರಿಗೆ ಯಾರು ಸಪೋರ್ಟ್ ಇಲ್ಲ ಅಂತೇಳಿ ಕೆಣಿಕೊಂಡು ಮಾತಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಕರ್ಕೊಬರೋಗ ಮತ್ತಂತ ಹೇಳ್ತಾ ಇದ್ದೀನಿ. ಸರಿ ಆಯಿತು, ಇವಾಗ ಹೋಗಿ ನಮ್ಮ ಅತ್ತೆನೂ ದೀಪನ ಅವ್ರನ್ನ ಕರ್ಕೊಂಬಂದು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋಣ. ಹಾಸ್ಪಿಟ್ಲಿಗೆ ಹೋಗಿ ಸರ್ ಮಾಡ್ಸೋಣ ಅಲ್ಲ. ಸರಿ ಆಯ್ತು ಹೇಳು. ಜಾಂಟಿ ಏನು ಹೆದರಿಕೆ ಬೇಡ, ಡಾಕ್ಟ್ರ್ ತಕ್ಕ ಹೋಗೋಣ. ಸರಿ ಆಯ್ತು ಹೇಳು. ಅಲ್ಲೂ ಹಿಂಗಿರೋದಕ್ಕೆ ಅಲ್ಲ ನಾವು ಅಲ್ಬಿರಿ ಅಂತ ಆಡ್ಕೊಂತಾರೆ. ಅದಕ್ಕೆ ಮತ್ತೆ ನಾನು ಅಲ್ಲಿ ಸರ್ ಮಾಡಿಸ್ಕೊಬತ್ತೀನಿ. ನಾನು ಅದಕ್ಕೆ ಹೇಳು ಅಲ್ಲಿ ಸರ್ ಮಾಡಿಸ್ಕೊಬತ್ತೀನಿ. ಎಲ್ಲರೂ ಆಡ್ಕೊಂತಾರೆ ಅಲ್ಬಿರಿ ಅಂತ ನಾನು ಅದಕ್ಕೆ ಹೇಳ್ದೆ. ಹೋಗಿ ಸರ್ ಮಾಡಿಸ್ಕೊಂಬತ್ತೀವಿ. ಚೆನ್ನಾಗಲಿ, ನಾನು ಏಟಾಗೋದು ಆಗಲಿ ದೊಡ್ಡ. ನೋಡೋಣ ಅದೇಲಿ ಅವಳು ಇನ್ನೊಂದು ಪಟ್ಟು ನಾನು ಏನೋ ಅಲ್ಬಿರಿ ಅಂಬ್ಲಿ, ಅವಳು ಏನಿಲ್ಲ ತಾರಿ ಅಂಬಾಳ. ಹೋಗುತ್ತ ಬಿಡ್ತೀನಿ. ಸರಿ ಯಾಕೆ ಬಿಡ ಮತ್ತು ಜಾನ್ಕಮ್ಮ, ಯಾತೀಗ ಆಡ್ಕೆಮ್ಮರ ಬಗ್ಗೆ ತಲೆ ಕೆಡಿಸ್ಯಾಬಾರ್ದವು. ಆಡ್ಕೆಮ್ಮರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಒಂದಿನ ಆಗ್ಲೆಲ್ಲ ಉಪವಾಸನೇ ಇರಬೇಕಾಗುತ್ತೆ. ಅವ್ರು ಎಷ್ಟಾನ ಮಾತಾಡ್ಲೇಳು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಾವಾಯ್ತು ನಮ್ಮ ಕೆಲಸ ಆತಮ್ಮಂಗಿರ್ಬೇಕು ಅಷ್ಟೇ. ಯಾವಟನ ಮಾತಾಡ್ಕೊಂಬ್ಲೇಳು, ಯಾವಟನ ಇದು ಮಾಡ್ಕೊಂಬ್ಲೇಳೋ ಮಂಗಿರ್ಬೇಕು. ಅವರು ಹೊಂದ್ಕೊಂತಾರೆ ಅಂತ ನಾವು ಇದು ಮಾಡ್ಕೊಂಬಕ್ಕೆ ಹೋದ್ರೆ ಅಷ್ಟೇ. ಈಗ ನಮಗೆ ಆದರೆ ಮಾಡ್ಕೋಬೇಕು, ಆಗಲಿಲ್ಲ ಅಂತ ಸುಮ್ಮನೆ ಇರ್ಬೇಕು. ಯಾವ ಬದುಕಿ ಆಗ್ಲೇಳು, ಯಾತೆ ಆಗ್ಲೇಳು, ಕೈಲಾದೊಟ್ಟು ಮಾಡಬೇಕು, ಇಟ್ಕೋಬೇಕು, ಬುದ್ಧಿವಂತರ ಆಗ್ಬೇಕು ಅಷ್ಟೇ. ಒಬ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಾನೇ ಹಂಗೆ ಅದೇ ನಿರ್ಧಾರ ಮಾಡಿರೋದು. ನಾನೇನು ತಲೆ ಕೆಡಿಸ್ಕೊಂಬಲ್ಲ. ಈಗ ಪ್ರೀತಿ ತಂದಿದ್ದೀನಿ, ನಂದು 2 ದಿನ ನಿಮಗೆ ಕೂಲಿ ಹೋದ್ರೆ ಇನ್ನೂ ಒಂದು 15,000 ಆಗುತ್ತೆ. 15,000 ರೂಪಾಯಿದೊಂದು TV ತತ್ತೀನಿ ಬಾಡ್ಗೆ ಹಾಕೋದು. ಎಲ್ಲ ತಾಂಬಂದು ಮಾಡ್ಕೊಂತೀನಿ ನಾವು ಒಂದೊಂದೇ ಸಾಮಾನು ಮನೆಯಾಗಿ. ನಮಗೆ ಗೊತ್ತೈತಿ ಹೆಂಗಿರ್ಬೇಕು, ಹೆಂಗೆ ಮಾಡ್ಕೋಬೇಕು ಅಂತ. ಅಡ್ಕೆ ಮಲ್ಲೋಡ್ಯರ್ಗೆಲ್ಲ ನಾವು ಸಾದ್ರವಾಗಬಾರ್ದು. ನಾನು ಹೇಳ್ತೀನಿ ಹೆಂಗಂಬರಲ್ಲ ನೋಡಪ್ಪ ಹೆಂಗೆ ಇದ್ದಾರೆ ಅನ್ಬೇಕು. ಹಂಗಿರ್ತೀವಿ ತಡಿ ನೋಡಿ ಮಂತಿ. ನೀನು ಏನೇನೇನು ನಾವು ಇಲ್ಲೋಡು ನಾವೇನು ನೋಡ್ತಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನೇನು ಚೋಳಮ್ಮನೂ ದೀಪನು ಮನೆ ಕರ್ಕೊಂಬರೋಣ ಬದಲಾಗಿದ್ದಾರೆ ಅಂತ ನಾವು ನಿರ್ಧಾರ ಮಾಡಿದ್ದೀವಿ. ಸುಮ್ಮನೆ ಎಲ್ಲರೂ ಸಾದ್ರ ತಗೊಂತಾರೆ ಪಾಪ ಅಂತ ಹೇಳಿ ನಾನು ನೋಡಿದ್ದೀನಿ. ಬದಲಾಗಿದ್ದಾರೆ, ಒಳ್ಳೆ ಬುದ್ಧಿ ಬಂದೈತೆ. ಅದಕ್ಕಾಗಿ ಅಂತ ಕರ್ಕೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.